ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೂಪ್ ಕಿಚನ್. ಅಡುಗೆ ಕೆಲಸ ಸುಲಭವಾಗಬೇಕೇ? ಹಾಗಿದ್ದರೆ ಈ ಉಪಯುಕ್ತ ಮಾಹಿತಿ ನಿಮಗಾಗಿ. 1. ಎಣ್ಣೆ ವಾಸನೆ ಹೋಗಲಾಡಿಸಲು. ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೆ ಬಳಸುವಾಗ ಅದರಲ್ಲಿ ವಾಸನೆ ಬರುತ್ತದೆಯೇ? ಎಣ್ಣೆ ಕಾಯುವಾಗ ಅದಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಹಾಕಿ. ಇದು ಎಣ್ಣೆಯ ಹಳೆ ವಾಸನೆಯನ್ನು ಹೀರಿಕೊಳ್ಳುತ್ತದೆ. 2. ಗರಿಗರಿಯಾದ ದೋಸೆಗಾಗಿ. ದೋಸೆ ಹಿಟ್ಟು ರುಬ್ಬುವಾಗ ಒಂದು ಹಿಡಿ ಅವಲಕ್ಕಿ ಅಥವಾ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಸೇರಿಸಿದರೆ ದೋಸೆ ಹೋಟೆಲ್ನಲ್ಲಿ ಸಿಗುವಂತೆ ಕೆಂಪಾಗಿ ಮತ್ತು ಗರಿಗರಿಯಾಗಿ ಬರುತ್ತದೆ. 3. ಅಕ್ಕಿ ಹುಳು ಆಗದಂತೆ ತಡೆಯಲು. ಅಕ್ಕಿ ಶೇಖರಿಸಿಡುವ ಡಬ್ಬದಲ್ಲಿ 4ರಿಂದ 5 ಒಣಮೆಣಸಿನಕಾಯಿ ಅಥವಾ ಬೇವಿನ ಎಲೆಗಳನ್ನು ಹಾಕಿಟ್ಟರೆ ಎಂತಹ ಬೇಸಿಗೆಯಲ್ಲೂ ಅಕ್ಕಿಗೆ ಹುಳು ಅಥವಾ ನುಸಿ ಹಿಡಿಯುವುದಿಲ್ಲ. 4. ಸಾಂಬಾರಿಗೆ ಹೋಟೆಲ್ ಶೈಲಿಯ ರುಚಿ ಬರಲು. ಸಾಂಬಾರ್ ಕುದಿಯುವಾಗ ಕೊನೆಯಲ್ಲಿ ಒಂದು ಸಣ್ಣ ಚೂರು ಬೆಲ್ಲ ಮತ್ತು 1 ಚಮಚ ಹಸಿ ತೆಂಗಿನ ಎಣ್ಣೆ ಅಥವಾ ತುಪ್ಪ ಸೇರಿಸಿ ನೋಡಿ. ಇದು ಹೋಟೆಲ್ ಸಾಂಬಾರಿನಂತೆ ಘಮಘಮ ಮತ್ತು ರುಚಿ ನೀಡುತ್ತದೆ. 5. ಮಿಕ್ಸಿ ಜಾರ್ ಬ್ಲೇಡ್ ಚೂಪಾಗಲು. ಮಿಕ್ಸಿ ಜಾರ್ ಬ್ಲೇಡ್ ಮಂದವಾಗಿದ್ದರೆ ಅದಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ 1-2 ನಿಮಿಷ ಗ್ರೈಂಡ್ ಮಾಡಿ. ಬ್ಲೇಡುಗಳು ಹೊಸದರಂತೆ ಚೂಪಾಗುತ್ತದೆ. 6. ಕಹಿ ಹಾಗಲಕಾಯಿ ಕಹಿ ಕಡಿಮೆ ಮಾಡಲು. ಹಾಗಲಕಾಯಿ ಹೆಚ್ಚಿದ ಮೇಲೆ ಅದಕ್ಕೆ ಉಪ್ಪು ಮತ್ತು ಮೊಸರು ಅಥವಾ ಮಜ್ಜಿಗೆ ಹಾಕಿ 15 ನಿಮಿಷ ನೆನೆಸಿಡಿ. ನಂತರ ತೊಳೆದರೆ ಕಹಿ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ಮಾಡುವ ಅಡುಗೆಗೆ ತುಂಬ ಸಹಾಯಕಾರಿ. 7. ಮೆಣಸಿನಕಾಯಿ ದೀರ್ಘಕಾಲ ಬಾಳಿಕೆ ಬರಲು. ಬಹಳಷ್ಟು ಜನರಿಗೆ ಮೆಣಸಿನಕಾಯಿ ತೊಟ್ಟು ತೆಗೆಯುವುದು ಗೊತ್ತು. ಆದರೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೆಳಗೆ ಮತ್ತು ಮೇಲೆ ಟಿಶ್ಯೂ ಪೇಪರ್ ಹಾಕಿ ಅದರ ಮಧ್ಯೆ ಮೆಣಸಿನಕಾಯಿ ಇಟ್ಟರೆ 15ರಿಂದ 20 ದಿನಗಳವರೆಗೂ ಅದು ಬಾಡುವುದಿಲ್ಲ ಮತ್ತು ಕೊಳೆಯುವುದಿಲ್ಲ. ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.